ನೆಲೆಯಲ್ಲಿ ನಿರತರಾದವರು ನಾವಿದ್ದೇವೆ. ಹೌದು, ನೋಡಿದ್ದೀರೆ, ನಾವೀಗ ಬಂದು ಸಮುದ್ರ ತೀರವನ್ನು ಸೇರಿದ್ದೇವೆ. ಅದೆಷ್ಟೋ ಅನೇಕ ನದಿಗಳನ್ನು ತನ್ನ ತೆಕ್ಕೆಗೆ ಸೇರಿಸಿಕೊಂಡು ಹಳೆಯ ಮೂಲಕ ಅಬ್ಬರಿಸುತ್ತಾ ಮುಂದೆ ಮುಂದೆ ಸಾಗಿ ಬರುತ್ತಾ ಇದೆ. ಅಯ್ಯ, ಈ ಸಮುದ್ರದ ಆಚೆಗೆ 100 ಯೋಜನೆಗಳ ನಂತರ ಲಂಕೆಯೂ ಸಿಗುತ್ತದೆ. ಆ ಲಂಕೆಯನ್ನು ಆರಬೇಕಾದ್ರೆ ಅಂತ ಸಾಮರ್ಥ್ಯ ಇರುವ ಕಪಿಗಳು ನಮ್ಮಲ್ಲಿ ಯಾರಿದ್ದಾರಯ್ಯ? ನೀವು ಯಾಕೆ ಇಷ್ಟು ಚಿಂತೆ ಮಾಡುತ್ತಿದ್ದೀರಿ? ಆ ವೆಂಕಟೇಶನ ಜಯ ಇರುವ ತನಕ ನಮ್ಗೆ ಏನನ್ನು ಸಾಧಿಸಬಹುದು. ಆ ವೆಂಕಟೇಶನ ಕೃಪೆಯಿಂದ ನಾವು ಇಷ್ಟು ದೂರ ಬಂದಿದ್ದೇವೆ. ಅದು ಸತ್ಯ. ಆದ ಕಾರಣ ನನ್ನ ಕೈಯಲ್ಲಾದಷ್ಟು ಒಂದು 20 ಯೋಜನೆಗಳನ್ನು 20 ಆದ್ರೆ ಸಮುದ್ರ ನೋಡು 100 ಯೋಜನೆಗಳನ್ನು ಹೊಂದಿದೆ. ನೀನು 26 20ರಲ್ಲಿ ಮುಳುಗ್ಲಿಕ್ಕಿಲ್ವಾ? ನೀವಿಲ್ವಾ? ನೀನೆಷ್ಟು ಆಡ್ತಿ? ಈ ಸಮುದ್ರದಿಂದ ಲಂಕೆಗೆ ಎಷ್ಟು ಯೋಜನೆ ದೂರ ಇರುವುದು? 100 ಯೋಜನೆ ಅಲ್ವಾ? 100 ಯೋಜನೆ ಆಗುದಿಲ್ಲ, ಆದ್ರೆ ಒಂದು 50 ಯೋಜನೆ ಆಗ್ತದೆ. 50 ಮತ್ತೆ ಸ್ವಲ್ಪ ಎಲ್ಲ ಶಕ್ತಿಯನ್ನು ಕೂಡಿ ಹಾರಿದ್ರೆ 60 ಹೋಗ್ತದೆ. ಅದರಿಂದ ಹೆಚ್ಚಾಗುದು? ಅದಕ್ಕೆ ಹೆಚ್ಚಾಗುದಿಲ್ಲ. ಇಲ್ಲಪ್ಪ, ಅದು ಆದಿತ 60ಕ್ಕೆ ಮುಳುಗ್ಲಿಕ್ಕಿಲ್ವಾ? ಇವತ್ತು ನಿನ್ನಲ್ಲಿ ಸ್ವಲ್ಪ ನಿರೀಕ್ಷೆ ಜಾಸ್ತಿ ಇತ್ತು, ನೀನು 60ಕ್ಕೆ ನಿಲ್ಲಿಸಿದ್ಯಾ? ಛೇ, ಅದ ಸಾಕಾಗುದಿಲ್ಲ. ನೀನೆಷ್ಟು ಆಡ್ತಿ? ನಿಮ್ಮೆಲ್ಲರ ಯುವರಾಜನ ನಾನು 100 ಯೋಜನೆ ಅಷ್ಟು ಹೊರ ಬಂದೆ. 100 ಯೋಜನೆ? 100 ಸಾಕಾಗ್ತದ? ಹಿಂದೆ ತಿರುಗಿ ಬರುದು ಬೇಡ? ಬೇಕು. ಆಗ ನೀನಾಗುದಿಲ್ಲ, ಏನು ಮಾಡುದು? ಯಾರಿದ್ದಾರೆ ನಮ್ಮಲ್ಲಿ ಅಂತವರು? ಹನುಮ ಅವ ಇದ್ದಾನೆ. ಹನುಮ, ನಾನೇ ಕಲಿ ಹನುಮ. ನೀನೇ ಕಲಿ ಹನುಮ, ನಮ್ಮವರುಳು ನೀನೇ ಕಲಿ ಹನುಮ.
ಹನುಮ. ಅಲ್ಲ, ಕಲಿಯುವುದಕ್ಕೆ ಸುಮಾರು ಇದೆ. ಆದ್ರೆ ಈ ಪ್ರಾಯದಲ್ಲಿ ನಾನು ಕಲಿತ್ರೆ ಆದೀತ? ಹಾಗಲ್ಲ, ಮತ್ತೆ ಕಲಿಬೇಕಂತ ಹೇಳಿದಲ್ಲ, ಮತ್ತೆ ನೀನೇ ಕಲಿ ಹನುಮ. ಕಲಿ ಹನುಮ ಹೇಳಿದೆ. ನೀನು ಯಾರು? ಯಾರು? ನಿನ್ನ ಶಕ್ತಿ ಅಂತದ್ದು ಎಂತದ್ದು? ನಿನಗೆ ಈಗ ತಿಳಿದಿಲ್ಲ. ಯಾಕೆ ಹೇಳು? ಯಾಕೆ? ನಿಂಗೊಂದು ಶಾಪವೇ ಉಂಟಲ್ಲ. ಹೌದಾ? ಯಾರಾದ್ರೂ ನೆನಪು ಮಾಡ್ಬೇಕು ನಿನ್ಗೆ. ಇಲ್ಲದಿದ್ರೆ ನಿನಗೆ ನೆನಪೇ ಇರುವುದಿಲ್ಲ. ಹೌದಾ? ಒಂದೊಮ್ಮೆಗೆ ಆ ಸೂರ್ಯನನ್ನೇ ಹಣ್ಣು ಹೆಣ್ಣು ಆಗಿ ತಿಳಿದು ತಿನ್ನಲು ಹೋದವ ನೀನು ಅಲ್ಲವೇ? ರಾಮನಾಮ ಎಂಬುದೇ ನಿನಗೆ ಶಕ್ತಿಯಾಗಿ ಅದನ್ನೇ ಸದಾ ನಿನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡವ ನೀನು. ಹೌದು. ಅದೊಂದಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲುವೆ ಎನ್ನುವಂತವ ನೀನು ಅಲ್ಲವಾ? ಹೌದು. ಹಾಗಾಗಿ ನಾನು ಎಲ್ಲರಲ್ಲಿ ಒಂದು ಪ್ರಶ್ನೆ ಎಣಿತಿದ್ದೇನೆ. ಏನು? ನೀವು ಎಷ್ಟೆಷ್ಟು ಆರಬಲ್ಲಿರಿ ಎನ್ನುವ ಹಾಗೆ ಸಮುದ್ರವನ್ನು ದಾಟಬೇಕಲ್ಲ. ಆದ್ರೆ ನಿನ್ನಲ್ಲಿ ಆ ಪ್ರಶ್ನೆ ಗೆಲ್ಲಿಲ್ಲ. ಅಲ್ಲ, ನನಗೆ ಎಷ್ಟು ಹಾರ್ತೇನಂತ ಗೊತ್ತೇ ಇಲ್ಲ. ಅಲ್ಲ, ನೀನು ಎಷ್ಟು ಆಡ್ತಿ, ನಿನ್ನ ಸಾಮರ್ಥ್ಯ ಏನು ಎಂಬುದು ನನಗಲ್ಲ, ಇಲ್ಲಿರುವ ಪ್ರತಿಯೊಬ್ಬರಿಗೂ ತಿಳಿದೆ ವೀರರು ಅಲ್ವಾ? ಹೌದಾ? ಹಾಗಾಗಿ ಲಂಕೆಗೆ ತೆರಳುವೆಯಾ? ಜಾಂಬವರೇ, ಒಬ್ಬಿರುವುದ ಜನಲ್ಲದಗೆ ಕೈ ಮುಗಿಯುವುದ ಕ್ಷಣವೇ ತೆರಳಿದ ಮಹೇಂದ್ರ ಪರ್ವತವೇರಿ ನಾನಿದೆ ನೋಡಿದನು ಸಿಂಧು ಫೋರ್ಗಡಿ ತುದಿಯುವುದ. ಬ್ರಹ್ಮಮಾನಸ ಪುತ್ರರಾದಂತಹ ನಿಮ್ಮ ಆಶೀರ್ವಾದ ಜೊತೆಗೆ ಈ ಕಿರಿಯರು ನನ್ನನ್ನು ಜಯಘೋಷದ ಮೂಲಕ ಹುರಿದುಂಬಿಸುತ್ತಾ ಇದ್ದಾರೆ. ಸತ್ಯವೇ ಸರಿ. ಹಾಗಾದ್ರೆ ಹಾರಬೇಕು ಎಂದಿದ್ದರೆ ಈ ತಗ್ಗು ಪ್ರದೇಶದಿಂದಲ್ಲ, ಹಾಗಾಗಿ ಮಹೇಂದ್ರ ಪರ್ವತವನ್ನು ಏರಿಕೊಳ್ಳುತ್ತೇನೆ. ಇಲ್ದೋ ಶೇಖರ ಕಮಲ ಬಂಧುವಿಂದ್ರಾದಿ ಸುರಬ್ರದ ಶಾರದೆ ಗೌರಿ ಗಣಪ ಮೊದಲಾಗಿ ರಘುನಂದನನ ಧ್ಯಾನಿಸುವ ಪುಟನಿಗಲು ಹಾರಿನ ಮೂರೋಗ ತಲ್ಲಡಿದಲು. ಇಷ್ಟ ದೇವತೆಗಳನ್ನು ಮನಸ್ಸು ಸ್ಮರಿಸಿಕೊಂಡೆ, ಅಷ್ಟ ದಿಕ್ಪತಿಗಳು ಮೆಚ್ಚುವ ಹಾಗೆ ಪ್ರಣಾಮದ ಮೂಲಕ ಅರ್ಚಿಸಿಕೊಂಡೆ, ವಿಶೇಷವಾಗಿ ಚೈತನ್ಯವೇ ಹೆಚ್ಚುವ ಹಾಗೆ ಮೂಲಭೂತವಾದಂತಹ ದೇವತೆಗಳನ್ನು ಮನಸ್ಸ ಅರ್ಚಿಸಿ ಮೆಚ್ಚಿಸಿಕೊಂಡೆ. ಆ ಕಾಲಕ್ಕೆ ಘನವಾಗಿದ್ದಂತಹ ನನ್ನ ದೇಹ ಹತ್ತಿಯಷ್ಟು ಹಗುರವಾಗಿ ಹಾರಬಲ್ಲದು ಗಾಳಿಯಲ್ಲಿ ಎನ್ನುವಂತಹ ನಿರ್ಧಾರಕ್ಕೆ ಬಂದಾಗ ಕೇಂದ್ರ ಪರ್ವತವನ್ನು ಬಲವಾಗಿ ಮೆಟ್ಟಿದೆ. ಆಹಾ ಆಹಾ, ಲೋಕವೇ ನಡುಗುತ್ತಾ ಇದೆ. ಹಾಗಾದ್ರೆ ಹಾರಬೇಕು ಎಂದಿದ್ದರೆ ಮೆಟ್ಟಿದಂತಹ ಬಲವನ್ನೇ ಆಧಾರವಾಗಿಸಿಕೊಂಡು ಹಾರುತ್ತೇನಂತೆ. ನೆರಳ ಗಾತ್ರದಲ್ಲಿ ನನ್ನನ್ನು ಎಳೆಯುವುದಕ್ಕೆ ಪ್ರಾರಂಭ ಮಾಡಿದಳು. ಅವಳನ್ನು ಒತ್ತು ಕೆಡಹಿದೆ. ನಂತರ ಹಿಂದೆ ಪರ್ವತಗಳಿಗೆ ರೆಕ್ಕೆ ಇದ್ದಂತೆ ಆ ರೆಕ್ಕೆಗಳನ್ನು ಉಪಯೋಗಿಸಿ ತನಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಸಂಚರಿಸುತ್ತಾ ಇದ್ದವಂತೆ. ಜನಪ್ರದೇಶದಲ್ಲಿ ಹೋಗಿ ನಿಂತಾಗ ಜನರಿಗೆ ಉಪದ್ರವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ದೇವೇಂದ್ರ ಅವುಗಳ ರೆಕ್ಕೆಗಳನ್ನು ಕತ್ತರಿಸುತ್ತಾ ಇದ್ದನಂತೆ. ಆದ್ದರಿಂದಲೇ ಆತನಿಗೆ ಆಖಂಡಲ ಎನ್ನುವ ಹಾಗೆ ಹೆಸರು. ಹಾಗಾಗಿ ಅಂತಹ ಪರ್ವತ ಶ್ರೇಣಿಗಳಲ್ಲಿ ಒಬ್ಬಾತನಾದಂತಹ
ಮೈನಾಕನೆನ್ನುವ ಪರ್ವತ ನನ್ನ ಅಪ್ಪನ ಆಶ್ರಯವನ್ನು ಪಡೆದು ಈ ಸಮುದ್ರದಲ್ಲಿ ಆಶ್ರಯವನ್ನು ಪಡೆಯುತ್ತಾ ಇದ್ದಾನಂತೆ. ಆತನೇ ನನ್ನ ಬಳಿಗೆ ಬಂದವ ಕೇಳಿಕೊಂಡದ್ದಾದರೂ ಏನು, ಕ್ಷಣ ಹೊತ್ತು ನನ್ನಲ್ಲಿ ವಿಶ್ರಮಿಸು ಎನ್ನುವ ಹಾಗೆ ಕೇಳಿಕೊಂಡ. ಆದರೆ ರಾಮ ಸೇವೆಯಲ್ಲಿ ನಿರತನಾದಂತಹ ನನಗೆ ಯಾವ ಆಯಾಸವೂ ಇಲ್ಲ. ಹಾಗಾಗಿ ಅವನ ಮಾತನ್ನು ಮನ್ನಿಸುವುದಕ್ಕೆ ಬೇಕಾಗಿ ಕಾಲ ಹೆಬ್ಬೆರಳನ್ನು ಊರಿ ಆತನನ್ನು ಕಳುಹಿಸಿಕೊಟ್ಟೆ. ಆದರೆ ಸುರವಾಕ್ಯ ಕೇಳಿ ಬರುತ್ತಾ ಇದೆಯಲ್ಲ, ಹಾರಿದನು ಹನುಮಂತ ಲಂಕೆಯನ್ನು ಬಿಟ್ಟು 700 ಯೋಜನ ಮುಂದಕ್ಕೆ. ಹಾಗಾದ್ರೆ 800 ಯೋಜನ ಹಾರಿ ಬಿಟ್ಟನಲ್ಲ ನಾನು. ಲಂಕೆ 700 ಯೋಜನ ಹಿಂದಕ್ಕೆ ಉಳಿಯಿತು. ಇನ್ನು ನಾನು ದಾರಿಯನ್ನು ಯಾರಲ್ಲಿ ಕೇಳುವುದು? ನೋಡುವ, ಯಾರಾದ್ರೂ ಸಿಕ್ಕಿದ್ರು ಸಿಕ್ಕಿಯಾರು. ಇಲ್ಲಿಯೇ ಇದ್ದಾರಲ್ಲ, ಒಬ್ಬರು ಸಾಧು ತಪಸ್ವಿ ಕುಳಿತ ಹಾಗೆ ಕಾಣುತ್ತಾ ಉಂಟು. ನೋಡುವ, ಅವರಲ್ಲಿ ಕೇಳುತ್ತೇನೆ. ಸ್ವಾಮಿ, ಯಾವ ದೇಶಗಳಿವು ಯಾರ ರಾಜ್ಯಗಳಿವು ನೀವೆಲ್ಲಿ ನೆಲೆಯಾಗಿ ಇಲ್ಲೆಷ್ಟೋ ದಿವಸ ಯಾವ ದಿಕ್ಕಿನೊಳು ಲಂಕಾದಿ ನಗರ ಯಾವ ದೇಶಗಳಿವು. ಸ್ವಾಮಿ, ನಿಮ್ಮನ್ನು ನೋಡುವಾಗ ಒಬ್ಬ ಸಾಧು ತಪಸ್ವಿಯ ಹಾಗೆ ಕಾಡುತ್ತಾ ಇದ್ದೀರಾ. ಹಾಗಾಗಿಯೇ ಮೊದಲಾಗಿ ನಿಮ್ಮ ಚರಣದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಸ್ವಾಮಿ, ನನ್ನ ಹೆಸರು ಹನುಮಂತ ಎನ್ನುವ ಹಾಗೆ ವಾಯುದೇವರ ಹಾಗೂ ಮಾತೆ ಅಂಜನಾದೇವಿಯ ಪುತ್ರನೇ ನಾನು. ರಾಮ ಕಾರ್ಯವನ್ನು ನಿರ್ವಹಿಸಬೇಕು ಎನ್ನುವ ಉದ್ದೇಶದಿಂದ ಲಂಕಾಪಟ್ಟಣವನ್ನು ಅರಸುತ್ತಾ ಬಂದವನು ನಾನು. ಆದರೆ ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೇನೆ ಸ್ವಾಮಿ. ಹಾಗಾಗಿ ನೀವು ಯಾರು, ಈ ಪುರ ಯಾವುದು, ಲಂಕೆ ಎನ್ನುವಂತಹ ಪಟ್ಟಣ ಎಲ್ಲಿದೆ, ಅಲ್ಲಿಗೆ ಹೋಗುವಂತಹ ದಾರಿ ಯಾವುದು ಎನ್ನುವನ್ನು ನಿಮ್ಮ ಜ್ಞಾನ ಚಕ್ಷುವನ್ನು ಉಪಯೋಗಿಸಿ ನನಗೆ ತಿಳಿಸುವಿರಾ ಸ್ವಾಮಿ? ಸರಿ ಸರಿ. ಶರಣರ ಶೀತವಿಲ್ಲು ತಿಳಿದು ಈತನು ಪರೀಕ್ಷಿಸಬೇಕೆಲ್ಲೋ ಕಳೆದಿರುವುದು ಕಟಾಕ್ಷದಿಂದ ನೋಡಿ ನೋಡಿ. ಸರಿ ಸರಿ. ಈತನು ಮಹಾಸ್ವಾಮ್ಯ ಕಾರ್ಯಸಂಗ್ರಹಿ ಮಾತ್ರವಲ್ಲ, ಶರಣರ ಶ್ರೇಷ್ಠನೂ ಆಗಿದ್ದಾನೆ. ಈತನಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ. ಆದರೆ ಈತನನ್ನೊಮ್ಮೆ ಪರೀಕ್ಷಿಸಬೇಕಲ್ಲ. ಅಯ್ಯ, ಕುರುಡನ ಕೈಗೆ ಕಲ್ಲಡಿಗೆ ಮದಿರಗೆ ಬರ ಸಂಗೀತದ ಮಾತೇಕೆ, ಎರಡು ಕಾಲಿಲ್ಲದ ಹೆಳವಗೆ ಯಾತ್ರೆಯ ತಿರುಗಾಟದ ಸುದ್ದಿಯೇಕೆ, ಕುರುಡನ ಕೈಗೆ ಕನ್ನಡಿ ನನಗೆ ನಗಬೇಕೋ ಅಳಬೇಕೋ ಒಂದೂ ತಿಳಿಯುತ್ತಿಲ್ಲವಲ್ಲ. ಯಾಕೆ ಸ್ವಾಮಿ? ಏನೋ ದೊಡ್ಡ ದೊಡ್ಡ ಮಾತಾಡುತ್ತಾ ಇದ್ದೀಯ. ರಾಮ ಸೇವೆಯಂತೆ ರಾವಣನನ್ನು ಕಾಣಬೇಕಂತೆ. ಅಲ್ಲ, ಮರದಿಂದ ಮರಕ್ಕೆ ಹಾರುವ ಮಂಗವೇ, ಒಂದು ಕೇಳುತ್ತೇನೆ. ಏನು? ಒಂದು ಹೇಳುತ್ತೇನೆ ಕೇಳು. ಎರಡು ಕಾಲಿಲ್ಲದ ಕಿವಿ ಕೇಳದ ಕಿವುಡನಿಗೆ ಸಂಗೀತ ಕೇಳುವ ಹುಚ್ಚು ಯಾಕೆ? ಹೌದಲ್ವೇ? ಹಾಗೆಯೇ ಎರಡು ಕಾಲಿಲ್ಲದ ಹೆಳವ ಪಾದಯಾತ್ರೆ ಮಾಡುತ್ತೇನೆ ಅಂದ ಹಾಗಾಯಿತಲ್ಲ ನಿನ್ನ ಕಥೆ. ಸ್ವಾಮಿ, ನನ್ನ ರೋಮದಲ್ಲಿಯೂ ರಾಮನಾಮವೇ ಕೇಳಿ ಬರುತ್ತಾ ಇದೆ ಸ್ವಾಮಿ. ಹಾಗಾಗಿ ಯಾಕೆ ಈ ರೀತಿಯಾಗಿ ಹೇಳುತ್ತಾ ಇದ್ದೀರಾ? ಮತ್ತೆ ನೀನು ಇಲ್ಲದಿದ್ದರೆ ರಾವಣ ಎಂದರೆ ಏನು ಅಂತ ಭಾವಿಸಿದ್ದೀಯ? 10 ತಲೆ 20 ಕೈ ಘೋರ ರೂಪಿಯಾದ ಆತನ ವಿಷಯಕ್ಕೆ ನೀನು ತಲೆ ಹಾಕಬೇಡ. ಮತ್ತೆ ಸುಮ್ಮನೆ ರಾಮನ ಹೆಸರು ಹೇಳಿ ಅವನ ಪುಣ್ಯನಾಮಕ್ಕೆ ಕಳಂಕ ತರಬೇಡ. ಹಾಗಲ್ಲ ಸ್ವಾಮಿ, ರಾಮ ಸೇವಕನಾದಂತಹ ನನಗೆ ಯಾವ ಘೋರ ರೂಪಿಯ ಭಯವೂ ಇಲ್ಲ. ನೀವೊಂದು ಸಹಾಯವನ್ನು ಮಾಡಿದಿರಿ ಎಂದಾದರೆ ನಿಮಗೂ ಪುಣ್ಯ ಬರುತ್ತದೆ ದೇವ. ಅಯ್ಯ ಹನುಮಂತ,
ನನಗೂ ರಾಮ ಸೇವೆಯಲ್ಲಿ ಭಾಗಿಯಾಗಬೇಕು ಎನ್ನುವ ಆಸೆ ಇದೆ. ಆದರೆ ಏನು ಮಾಡುವುದು? ಏನಾಯ್ತು? ಅದೆಷ್ಟೋ ಕಾಲದ ಹಿಂದೆ ತಪಸ್ಸಿಗೆ ಕೂತವ ನಾನು. ನನ್ನ ಗಡ್ಡ ಕೇಶರಾಶಿ ಅತಲ ವಿತಲ ಸುತಲ ತಲಾತಲ ಮಹಾತಲವನ್ನು ದಾಟಿ ಪಾತಾಳವನ್ನು ಸೇರಿದೆ. ಈಗ ಅದನ್ನು ಮೇಲಕ್ಕೆ ಎಳೆಯದೆ ನನಗೆ ದಾರಿ ತೋರಿಸಲು ಆಗುವುದಿಲ್ಲ. ಓಹೋ, ಹಾಗೆಯೋ? ಅಂಬರಗೆನೆಗ ಹಲ್ಗೆ ಕಮಲಜ ಶಂಭುತ ಪೆರಗಾಗಲು ಇರುವಂತಹ ಸ್ಥಳ ಲಂಕಾ ನಗರಿಗೆ ಯಾರೆಂದುಕೊಂಡಿದ್ದೀರಿ? ರಾವಣೇಶ್ವರನ ರಾವಣೇಶ್ವರ? ರಾವಣ ಒಳಗೆ, ಹೊರಗೆ ಒಬ್ಬಳಿದ್ದಾಳಲ್ಲ ಲಂಕೆಯನ್ನು ಕಾಪಾಡುವವಳು, ಯಾರಂತ ಗೊತ್ತಿಲ್ಲ ನಿಮಗೆ? ಹೊರಗೆ ಲಂಕಿಣಿ ಇದ್ದ ಅಂತ ಕೇಳಿದ್ದೇನೆ. ಲಂಕಿನಿ? ಏನು ಸ್ವಾಮಿ, ನಿಮ್ಮ ಮೂಗಿನ ಹೊಳೆಯಿಂದ ಬಿದ್ದವಳ ಲಂಕಿನಿ ದೇವಿ ಎನ್ನು ಹಾಗೆ ಹೇಳಿ. ದೇವಿ ಗುಡಿಯಲ್ಲಿ? ಓಹೋ, ದೇವಿ ಗುಡಿಯಲ್ಲಿಯಾ? ಹೊರಗೆ ಬರುವುದಿಲ್ವೋ? ಹಾಗಾದ್ರೆ ಲಂಕಿನಿ ಅಮ್ಮ ಅಂತಾದರೂ ಹೇಳಿ. ಅಮ್ಮ ಮಕ್ಕಳಿಗೆ? ಅಮ್ಮ ಮಕ್ಕಳಿಗೆ, ಬೇರೆ ಯಾರಿಗೂ ಅಮ್ಮ ಇಲ್ವೋ? ಹಾಗಾದ್ರೆ ಹಾಗಾಗಿ ಅಕ್ಕ ಅಂತಾದರೂ ಹೇಳಿ. ಅಕ್ಕ ತಮ್ಮಂದಿರಿಗೆಲ್ಲ ಎಲ್ಲ ಖಾತೆ. ನಿಮ್ಮನ್ನು ಹೀಗೆ ಬಿಟ್ರೆ ಆಗ್ಲಿಕ್ಕಿಲ್ಲ. ಮೊದಲು ನಿಮ್ಮನ್ನು ನುಂಗುವುದು, ಆಮೇಲೆ ಬಾಕಿ ಕೆಲಸ. ಓಹೋ, ಇದು ಯಾರು? ನಮ್ಮ ಆಸ್ಥಾನ ಭಾಗವತರು. ನೀವು ಆದೀತು, ನೀವು ಹೇಗೆ ಹೇಳಿದರೂ ಅಡ್ಡಿ ಇಲ್ಲ. ಓಯ್, ಅತಿಯಾದ ಕೆಲಸದಿಂದ ಒಂದು ರೀತಿ ಜಡ ಹಿಡಿದ ಹಾಗೆ ಭಾಸವಾಗುತ್ತಾ ಇದೆ. ಮಾತ್ರವಲ್ಲದೆ ಒಂದು ಕಡೆಯಿಂದ ನಿದ್ರೆಯು ಬಂದ ಹಾಗೆ ಆಗುತ್ತಾ ಇದೆ. ಆದ್ರೆ ಏನು ಮಾಡೋಣ ಹೇಳಿ? ಅಲ್ಲಲ್ಲಿ ನಿದ್ದೆ ಮಾಡಿದ್ರೆ ಯಾರಾದ್ರೂ ಒಳಗೆ ಬಂದು ಬಿಟ್ರೆ ಅದು ಕೂಡ ಕಷ್ಟ ನಮಗೆ. ಹಾಗಾಗಿ ದ್ವಾರಕ್ಕೆ ಅಡ್ಡ ಆಗಿ ಇಲ್ಲೇ ಸ್ವಲ್ಪ ಹೊತ್ತು ಮಲಗುತ್ತೇನೆ, ನೋಡುವ. ಅಲ್ಲಲ್ಲಿ
ಸ್ಥಳಕ್ಕೆ ನಾನು ತಲುಪಿದ್ದೇನೆ. ಆಹಾ, ಮಹಾದ್ವಾರವನ್ನು ನೋಡುವಾಗ ಇದೇ ಲಂಕಾಪಟ್ಟಣ ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಯಿತು. ಮತ್ತೆ ನೋಡಿ, ಈಗ ಸೀತಾಮಾತೆಯನ್ನು ಹುಡುಕಬೇಕು ಎಂದಿದ್ದರೆ ಹೆಚ್ಚು ತಡ ಮಾಡುವುದಕ್ಕಾಗುವುದಿಲ್ಲ ನಾನು. ಯಾಕೆ ಹೇಳಿ, ಸುಗ್ರೀವಾಜ್ಞೆಯಾದಂತಹ ಸಮಯ ಅದು ಮುಗಿಯುತ್ತಾ ಉಂಟು. ಹಾಗಾಗಿ ಒಳ ಪ್ರವೇಶ ಮಾಡ್ತೇನೆ. ಈ ರಾವಣನ ಒಂದು ಅವಸ್ಥೆ, ಇಷ್ಟು ದೊಡ್ಡ ದ್ವಾರ ಮಾಡಿದ್ದಾನೆ. ಮಾಡಿದ್ದು ಮಾತ್ರವಲ್ಲ, ಅದಕ್ಕೊಂದು ಬಾಗಿಲು ಮಾಡ್ಲಿಕ್ಕೆ ಸಂಕಟ ಅವನಿಗೆ. ಅದಕ್ಕೆ ಬಂಡೆಕಲ್ಲು ಅಡ್ಡಾಗಿ ಮಲಗಿಸಿದ್ದಲ್ಲವ. ಬಂಡೆಕಲ್ಲು ನಾನು ಒಳಗೆ ಕಾಲಿಟ್ಟದ್ದೇ ತಡ, ಕಾಲಿಗೆ ತಾಗಿತು. ಎಷ್ಟು ನೋವಾಗ್ತದೆ ಮಾರಾಯರೆ. ಹಾಗಾದ್ರೆ ಈ ವಾಯುಪುತ್ರನನ್ನು ತಡೆದಂತಹ ಬಂಡೆಕಲ್ಲು ಯಾವುದಪ್ಪ ಅದು ನೋಡ್ಬೇಕಲ್ಲ. ರಾಮ ರಾಮ ರಾಮ, ಇದು ಎಂತದು? ಬಂಡೆಕಲ್ಲ, ಹೆಣ್ಣಿನ ರೂಪದಲ್ಲಿರುವಂತಹ ಓರ್ವ ರಾಕ್ಷಸಿಯಲ್ಲ. ಅಯ್ಯೋ ದೇವರೇ, ತಾನು ಉಟ್ಟುಕೊಂಡಂತಹ ಬಟ್ಟೆಯಲ್ಲಿದೆ ಅಂತಲೂ ಗೊಡವೆ ಇಲ್ಲದೆ ಗೊರಕೇಳೆ ಇತ್ತ ಮಲಗಿದ್ದಾಳಲ್ಲ. ಈಗ ಏನು ಮಾಡುವುದು? ಈಗ ನಾನು ಸೀತಾಮಾತೆಯನ್ನು ಕಾಣಬೇಕು ಎಂದಿದ್ದರೆ ಎರಡೇ ಎರಡು ಉಪಾಯ ಇರುವುದು. ಒಂದು, ಇವಳನ್ನು ನಾನು ದಾಟಿ ಹೋಗಬೇಕು. ಆಗ್ತದ? ಅವಳು ಉಸಿರಾಡುವುದು ಯಾರನ್ನು? ವಾಯುದೇವರನ್ನಲ್ವೇ? ನನ್ನ ಅಪ್ಪನನ್ನು. ಇವಳನ್ನು ನಾನು ದಾಟಿದೆ ಅಂತ ಆದ್ರೆ ನನ್ನ ಅಪ್ಪನನ್ನು ನಾನು ದಾಟಿದ ಹಾಗೆ ಆಗುವುದಿಲ್ವೇ? ಹಾಗಾಗಿ ಇವಳನ್ನು ದಾಟಿ ಹೋಗುವುದಕ್ಕಾಗುವುದಿಲ್ಲ. ಹಾಗಾದ್ರೆ ಇನ್ನು ಉಳಿದಿರುವುದು ಒಂದೇ ಒಂದು ಉಪಾಯ. ಮೆಲ್ಲ ಒಂದು ಬಡಿತೇನೆ, ನೋಡುವ ಹೇಳ್ತಾಳ ನೋಡ್ತೇನೆ. ಬಡಿಲಿಕ್ಕೆ ಆಗ್ತದ? ಯಾಕೆ? ಈಗ ಹೆಣ್ಣಲ್ವೇ, ನಾನು ಬ್ರಹ್ಮಚಾರಿ, ಮುಟ್ಟುವುದಕ್ಕಾಗ್ತದೆ ಇವಳನ್ನು. ಈಗ ಏನು ಮಾಡುವುದು? ಅವಸ್ಥೆ ಅಲ್ಲ. ನನ್ನ ಹಿಂದೆ ಒಬ್ಬ ಇದ್ದಾನಲ್ಲ, ಗೊತ್ತಾಯ್ತಾ ಯಾರು ಅಂತ? ನನ್ನ ಬಾಲ. ನನ್ನ ಬಾಲದ ತುದಿಯನ್ನು ಇವಳ ಕಿವಿಗೆ ಹಾಕ್ತೇನೆ, ನೋಡುವ ಎದ್ರು ಎದ್ದಾಳು. ಇರುವೆಗಳಿಗೆ ಬೇರೆ ಕೆಲಸವೇ ಇಲ್ವಂತ, ನುಗ್ಗುವುದೇ ಕಿವಿಯ ಒಳಗೆ. ಒಳಗೆ ಹೋಯ್ತಾ ಅಂತ ನೋಡುವ. ಈ ಕಡೆಗೆ ತಲೆ ಹಾಗೆ ಮಲಗುತ್ತೇನೆ. ಅಲ್ಲ, ಇರುವೆಗಳಿಗೆ ಇವಳ ಕಿವಿಗೆ ಒಳಗೆ ಹೋಗ್ಲಿಕ್ಕೆ ಅದಕ್ಕೇನು ಹುಚ್ಚಿಡಿದ? ಹಾಗಾದ್ರೆ ಕಿವಿಗೆ ಹಾಕಿದ್ರೆ ಆಗುದಿಲ್ಲ, ಮೂಗಿಗೆ ಹಾಕಿ ನೋಡ್ತೇನೆ. ಈ ಸೊಳ್ಳೆಗಳಿಗೆ ಬೇರೆ ಕೆಲಸವೇ ಇಲ್ವಂತ, ಎಲ್ಲಿ ಅಂದ್ರೆ ಅಲ್ಲೇ ಬಂದು ನುಗ್ಗುವುದು. ನೋಡುವ, ತಲೆಯನ್ನು ಸ್ವಲ್ಪ ಹೊರಗಿಸಿ ಮಲಗುತ್ತೇನೆ. ಒಂದು ಕತೆ ಆಯ್ತಲ್ಲ, ಇವಳನ್ನು ಎಬ್ಬಿಸುವುದು ಹೇಗೆ? ಅಲ್ಲ, ಕಾರ್ಯವಾಸಿ ಕತ್ತೆಯ ಕಾಲು ಹಿಡಿಬೇಕು ನಾವು. ಸ್ವಲ್ಪ ಒಂದು ಮೆಲ್ಲ ಬಡ್ದು ನೋಡ್ತೇನೆ, ಎದ್ರು ಎದ್ದಾಳು. ಕತ್ತೆ ಇದು ಹೇಳುವುದಿಲ್ಲ. ನೋಡುವ, ಇನ್ನು ಸ್ವಲ್ಪ ಗಟ್ಟಿಯಾಗಿ ಬಡಿತೇನೆ. ಇಲ್ಲಿ ಯಾವ್ದೋ ಒಂದು ಶಬ್ದ ಕೇಳಿದೆ ನಿಮ್ಗೆ? ಶಬ್ದವ ಶಬ್ದ ಕೇಳಿದಾಗೆ ಆಯ್ತು. ಇಲ್ಲಿ ಅಲ್ವಾ ಅಂತ ನೋಡ್ತೇನೆ. ಅವಳ ಬೆಟ್ಟಿಗೆ
ಕಪ್ಪಿ ಮಂಗ ಗೊತ್ತಿಲ್ಲವೇನೋ ನಿನಗೆ? ಯಾಕೆ? ಮಧ್ಯರಾತ್ರಿಯ ಕಾಲ ಹ, ಪ್ರತಿಯೊಂದು ಜೀವಿಯಾಗಲಿ ನಿದ್ರಿಸುವಂತಹ ಸಮಯ. ಹೌದು. ಆದರೆ ನೀನೊಬ್ಬ ಮಲೆಮಂಗ ಹ, ಶ್ರೀ ಕತ್ತಲಲ್ಲಿ ಶಬ್ದವನ್ನೇ ಹುಟ್ಟಿಸಿದ ತೆರನಾಗಿ ಹ. ಮುಂದೆ ಮುಂದೆ ಬರುತ್ತಾ ಇದ್ದೀಯಲ್ಲ, ಏನು ನಿನಗೆ ನಿದ್ದೆ ಬರೋದಿಲ್ವೋ? ಅಲ್ಲ, ನನ್ನನ್ನು ಬಿಡು. ಹ. ನಿನಗೆ ನಿದ್ದೆ ಇಲ್ಲವೇನೆ? ನಿದ್ದೆಯಿಲ್ಲವೇನೆ ನಿನಗೆ ನೀನು ಭೂತಂಗಳ ಹಾಗೆ ಆ, 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 ನಿದ್ದೆಯಿಲ್ಲವೇನೆ ನಿನಗೆ ನಿದ್ದೆಯಿಲ್ಲವೇನೆ ನಿನಗೆ ನೀನು ಭೂತಗಳ ಹಾಗೆ ನೀನು ಭೂತಗಳ ಹಾಗೆ ಉತ್ತುರುಡೋದ ನಾವೇಗೆ ಯಾರೇ ರಾಕ್ಷಸೇ ಉತ್ತುರುಡೋದ ನಾವೇಗೆ ಯಾರೇ ರಾಕ್ಷಸಿಯೇ ಯಾರೇ ರಾಕ್ಷಸೇ ನಿದ್ದೆಯಿಲ್ಲವೇನೆ ನಿನಗೆ ನೀನು ಭೂತಗಳು ಹಾಗೆ ಉತ್ತುರುಡೋದ ನಾವೇಗೆ ಯಾರೇ ರಾಕ್ಷಸಿಯೇ ನಿದ್ದೆಯಿಲ್ಲವೇನೆ ನಿನಗೆ ನೀನು ಭೂತಗಳ ಹಾಗೆ ಏ, ನನಗೆ ನಿದ್ದೆ ಇಲ್ಲ. ನಿದ್ದೆ ಮಾಡಬಾರ್ದು ಅಂತ ಹೇಳಿದ್ದಾರೆ ನನಗೆ. ಯಾಕೆ ಗೊತ್ತುಂಟಾ? ಯಾಕೆ? ಯಾವನೇ ಒಬ್ಬನಾದರೂ ಜೀವನದಲ್ಲಿ ಸೋಲುವುದು 4 ವಿಷಯಕ್ಕೆ. ಯಾವ್ದು? ಒಂದು ನಿದ್ದೆ, ಹ. ಒಂದು ಆಹಾರ, ಹ. ಒಂದು ಮೈಥುನ, ಹ. ಮತ್ತೊಂದು ಭಯ.